ಎಲ್ರಿಗೂ ನಮಸ್ಕಾರ. 2017 ಡಿಸೆಂಬರ್ 30ನೇ ತಾರೀಕು ನಾನು ಅಜ್ಜಂಪುರಕ್ಕೆ ಮೊದಲ ಬಾರಿಗೆ ಬಂದಿದ್ದು. ಸರ್, ನನ್ನ ಊರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾರಸಿಂಹನಹಳ್ಳಿ ಅನ್ನುವಂಥ ಒಂದು ಊರು. ಇವತ್ತು ನಮ್ಮ ಹಳ್ಳಿಗೆ ಬಸ್ ಬರೋದಿಲ್ಲ, ತುಂಬಾ ರಿಮೋಟ್ ಇರುವಂಥದ್ದು. ನಮ್ಮ ತಂದೆ ನಾನು 1ನೇ ಕ್ಲಾಸಲ್ಲಿ ಇದ್ದಾಗೆ ತೀರ್ಕೊಂಡಂಥವ್ರು. ನಮ್ಮ ತಾಯಿ ಅವರಿವರ ಮನೆಗಳಲ್ಲಿ ಕೆಲಸ ಮಾಡ್ತಾ, ಹೊಲಗಳಲ್ಲಿ ಕೆಲಸ ಮಾಡ್ತಾ ನಮ್ಮನ್ನ ಸಾಕಿ ಒಂದು ಹಂತಕ್ಕೆ ತಗೊಂಡ್ಬಂದಂಥವ್ರು. ಅವರ ಶ್ರಮದಿಂದ, ಅವರ ಕಾಳಜಿಯಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಬೆಂಗಳೂರಲ್ಲಿ ಒಂದಷ್ಟು ಓದೋದಕ್ಕೆ ಅವಕಾಶ ಆಯಿತು. ಅದಾದ್ಮೇಲೆ PG ಮುಗಿಸ್ಕೊಂಡೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅನಂತರದಲ್ಲಿ ನಾನು ಒಂದು NGOದಲ್ಲಿ ಕೆಲಸ ಮಾಡ್ತಾ ನೆಕ್ಸ್ಟ್ ಟೀಚಿಂಗ್ ಬರಬೇಕು. ಟೀಚಿಂಗ್ ಅನ್ನುವಂಥದ್ದು, ಬೋಧನೆ ಅನ್ನೋದು ನನ್ನ ಪ್ಯಾಷನ್. ಏನಾದರೂ ಮಾಡಿ ಒಬ್ಬ ಟೀಚರ್ ಆಗಬೇಕು ಅಂತ ಅಂದ್ಕೊಂಡು ಸೊ ಇವತ್ತಿಗೆ ಒಂದು 20 ವರ್ಷದ ಹಿಂದೆ ನಾನು ಟೀಚಿಂಗ್ ಬಂದಿದ್ದೆ. 2006ರಲ್ಲಿ ಪ್ರಾರಂಭ ಮಾಡಿದ್ದು. ಇವತ್ತು 20 ವರ್ಷ ಟೀಚಿಂಗಲ್ಲಿ ಇರುವಂಥದ್ದು. ಸರ್ಕಾರಿ ಸೇವೆಯಲ್ಲಿ ಕಳೆದ ಒಂದು 8.5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಜ್ಜಂಪುರಕ್ಕೆ 2017 ಡಿಸೆಂಬರ್ 30ನೇ ತಾರೀಕು ಬಂದು ರಿಪೋರ್ಟ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಾವು ಯಾವ ಊರಿಗೆ ಬಂದಿದ್ದೀವಿ ಅಂತ ಗೊತ್ತಾಗಿಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಪರಿಮಿತಿ ಇದ್ದಿದ್ದು ತುಮಕೂರುವರೆಗೂ ಒಂದು ನಾಡಿದೆ, ಅದಾದ್ಮೇಲೆ ಎಲ್ಲೋ ಸಮುದ್ರ ಇರ್ಬೇಕು ಅಂತ ಅನ್ಕೊಂಡಿದ್ದು. ನಿಜಕ್ಕೂ ಗೊತ್ತಿಲ್ಲ ನಮ್ಗೆ ಅಲ್ಲಿಂದ ಒಂದು ಹೊರಗಡೆ ಇರುತ್ತೆ. ಅನಂತರದಲ್ಲಿ ಬಂದಾಗ ಗೊತ್ತಾಯ್ತು, ಬಹಳ ವಿಶಾಲವಾಗಿದೆ ಈ ಲೋಕ, ಇದು ಬಹಳ ಇದೆ ಅಂತ. ಆದ್ರೆ ನಾನ್ 17ರಲ್ಲಿ ಬಂದಾಗ ಅಜ್ಜಂಪುರಕ್ಕೆ ಬೀರೂರಿಂದ ಬರುವಂತ ಸಂದರ್ಭದ ಆ ಗುಂಡಿಗಳು, ಆ ಧೂಳು ಎಲ್ಲ ನೋಡಿದ್ರೆ ಯಾವ ಊರಿಗೆ ಬಂದ್ಬಿಟ್ಟಿದೀವಿ ನಾವು ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಬಂದಾಗ ಸುಮಾರು ನಾನು 6 ವರ್ಷ ನಾನು ಯಾರಿಗೂ ನನ್ನ ಪರಿಚಯನೇ ಇಲ್ಲ. ಬಹುಶಃ ತಮ್ಗೆಲ್ಲ ಗಮನಿಸಿದ್ದು, 6 ವರ್ಷಗಳ ಕಾಲ ನಾನು ಯಾರಿಗೂ ಅಜ್ಜಂಪುರಲ್ಲಿ ಪರಿಚಯ ಇಲ್ಲ. ಕಾಲೇಜ್ ಪಕ್ಕ ಮನೆ ಬಿಟ್ರೆ ಕಾಲೇಜ್ ಬಿಟ್ರೆ ಮನೆ, ಉಳಿದಿರಂತ ನಾನು ಎಲ್ಲೂ ಓಡಾಡ್ತಿರ್ಲಿಲ್ಲ, ಯಾರಿಗೂ ಪರಿಚಯ ಇರೋದಿಲ್ಲ. ಆದ್ರೆ 2022 ಸುಮಾರು 2022-23 ಕರೋನಾ ಬಂದ ನಂತರದಲ್ಲಿ ನನಗ್ ಗೊತ್ತಾಯ್ತು, ಒಬ್ಬ ಶಿಕ್ಷಕ ಅನ್ನುವಂಥದ್ದು 4 ಗೋಡೆಗಳ ನಡುವೆ ಸಿಕ್ಕಾಕೋಬಾರ್ದು. ನನಗೆ ನಿಸಾರ್ ಅಹಮದ್ ಅವರ ಒಂದು ಸಾಲ್ ನೆನಪು ಬರುತ್ತೆ. ಶಿಕ್ಷಕ ಇಡೀ ಹಳ್ಳಿಯ ದೀಪ ಇದ್ದ ಹಾಗೆ ಅಂತ ಹೇಳ್ತಾರೆ. ಇಡೀ ಹಳ್ಳಿಗೆ ಒಂದು ದೀಪವಾಗಿ ಬೆಳಗ್ಬೇಕಾದಂತ ಅವನು ಶಿಕ್ಷಕ. ಯಾವತ್ತೂ ಸಹ 4 ಗೋಡೆಗಳ ಮಧ್ಯೆ ಅವನು ಇರಬಾರ್ದು ಅಂತ ಹೇಳ್ತಾರೆ. ಆ ಒಂದು ಮಾತು ಯಾಕೋ ನನಗೆ ತುಂಬಾನೇ ಹಿಡಿಸ್ತು. ಏನಾದ್ರೂ ಮಾಡ್ಬೇಕಲ್ಲ, ಅಷ್ಟು ವರ್ಷ ನಾನು ಅಜ್ಜಂಪುರದಲ್ಲಿ ಏನೂ ಮಾಡಕ್ಕಾಗಿಲ್ಲ, ಏನೂ ಮಾಡಕ್ ಸಾಧ್ಯನಾ ಅಂತ ಹೇಳ್ಬಿಟ್ಟು ಆಗ ನಾನು ಸ್ವಲ್ಪ ಮನೆಯಿಂದ ಹೊರಗಡೆ ಬಂದು ಜನಗಳನ್ನ ಪರಿಚಯ ಮಾಡ್ಕೊಂಡು ಒಂದು ಸ್ವಚ್ಛ ಅಜ್ಜಂಪುರ ಬಳಗ ಅಂತ ಕಟ್ಟಿದ್ವಿ. 1 ವಾರದಲ್ಲಿ 1 ಗಂಟೆ ಕಾಲ ನಮ್ಮ ಹಳ್ಳಿಗೆ ಏನಾದ್ರು ಮಾಡಕ್ ಸಾಧ್ಯನಾ? ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ನಮ್ಮ ಹಳ್ಳಿಗೋಸ್ಕರನೇ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದು ಗುಂಪು ಕಟ್ಟಿ ಸುಮಾರು 60-70 ಜನರ ಗುಂಪು ಎಲ್ಲ ಹಳ್ಳಿ ಅಂದ್ರೆ ಎಲ್ಲ ಭಾಗಗಳನ್ನ ಸ್ವಚ್ಛ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಅಜ್ಜಂಪುರವನ್ನ ಒಂದು ಸ್ವಚ್ಛ ಅಜ್ಜಂಪುರ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹಲವಾರು ಮಹನೀಯರ ಜೊತೆ ಸೇರ್ಕೊಂಡು ನಾವೆಲ್ಲ ಒಂದು ಕೈ ಜೋಡಿಸಿದ್ದು. ಇವತ್ತು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಪಕ್ಕದಲ್ಲೇ ಪೀಠದಲ್ಲಿ ಸಾಕಷ್ಟು ಬೆಂಚ್ಗಳನ್ನ ಹಾಕ್ಸಿದ್ದೀವಿ. ಮೋಕ್ಷಧಾಮದಲ್ಲಿ ಬೆಂಚ್ಗಳೆಲ್ಲಾನು ಇದಾವೆ. ಅನಂತರದಲ್ಲಿ ಡಿಗ್ರಿ ಕಾಲೇಜ್ ಒಳಗಡೆ ಬೆಂಚ್ಗಳನ್ನ ಹಾಕ್ಸಿದ್ದೇವೆ. ಮತ್ತೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ಮುಕ್ತ ವಲಯನ್ನಾಗಿ ಮಾಡ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಕಲ್ಚರ್ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ನಮ್ಮ ಕಾಂತೇಶ್ ಅವರು ಹೇಳ್ತಾ ಇದ್ರು, ನಂತರದಲ್ಲಿ ಏನೋ ಇದು ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾವ ಕಾರಣಕ್ಕೂ ಈ ಕಾರ್ಯಕ್ರಮಗಳು ನಿಲ್ಲಬಾರದು. ಅಜ್ಜಂಪುರದ ಒಂದು ಮೂಲ ಗುಣ ಏನಿದೆ ಅಂತಂದ್ರೆ, ಯಾರೇ ಬಂದ್ರು ಸಹ ಅವರನ್ನ ನಮ್ಮೋರು ಅಂತ ಸೆಳ್ಕೊಳ್ತಕ್ಕಂತಹ ಗುಣ ಇದೆ. ಇವ ನಮ್ಮವ ಅಂತ ಸೆಳ್ಕೊಳ್ಳುವಂತಹ ಗುಣ ಅಜ್ಜಂಪುರದ ಮುನ್ನಲ್ಲಿದೆ. ಯಾರೇ ಬಂದ್ರು ಸಹ ಅವ್ರನ್ನ ಒಂದಷ್ಟು ಸಂಸ್ಕೃತರನ್ನಾಗಿ ಮಾಡಿ ಹೊರಗಡೆ ಕಳಿಸ್ತಕ್ಕಂತಹ ಗುಣ ಅಜ್ಜಂಪುರಕ್ಕಿದೆ. ಇರುವಂತಹ ಸಂಸ್ಕಾರವನ್ನ ಇನ್ನೊಂಚೂರು ಜಾಸ್ತಿ ಮಾಡ್ತದೆ, ಅಥವಾ ಅವರಲ್ಲಿ ಸಂಸ್ಕಾರ ಇಲ್ಲ ಅಂದ್ರೆ ಅದನ್ನ ಬೆಳೆಸುವಂತಹ ಗುಣವನ್ನ ಅಜ್ಜಂಪುರ ಮಾಡುತ್ತೆ. ಇದು ನಾನು ಗಮನಿಸಿದ್ದೆ. ಆದ್ರೆ ಅಜ್ಜಂಪುರದಲ್ಲಿ ಸುಮಾರು ಜನ ಸರ್ಕಾರಿ ಅಧಿಕಾರಿಗಳು, ನೌಕರರು ಬರ್ತಾರೆ, ಹೋಗ್ತಾರೆ. ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ. ಬಂದಿರೋಂಥವ್ರು ಯಾವಾಗ ಹೋಗ್ತೀವಿ ಅಂತ ಒಂದ್ ಕಾಲಿಂದ ಒಂದ್ ಕಾಲಿನ ಒಂದ್ ಕಡೆ ಇಟ್ಕೊಂಡು ಓಡಾಡ್ತಾರೆ. ಆದ್ರೆ ನಾವು ಹಾಗಲ್ಲ, 2 ಕಾಲು ಇಲ್ಲೇ ಇಟ್ಟಿದ್ವಿ.
ಮನಸ್ಫೂರ್ತವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀವಿ. ಸುಮಾರು 8 ಬ್ಯಾಚ್ನ ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ಇವತ್ತು ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ. ಸಾಹಿತ್ಯಿಕವಾಗಿ ಆಗಿರ್ಬೋದು ಅಥವಾ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಸಾಕಷ್ಟು ಕೆಲಸಗಳನ್ನ ಇನಿಷಿಯೇಟಿವ್ಸ್ ಅನ್ನ ಮಾಡ್ಕೊಂಡು ಹೋಗ್ತೀವಿ. ಅವೆಲ್ಲವೂ ಸಹ ಮುಂದುವರಿಬೇಕು, ಯಾವ ಕಾರಣಕ್ಕೂ ಇದನ್ನು ನಿಲ್ಬಾರದು. ನಮ್ಮಲ್ಲಿ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ. ಬಿಪಿನ್ ಅವರೇ ಆಗಿರ್ಬೋದು, ನಮ್ಮ ಕಾಂತೇಶ್ವರ ಆಗಿರ್ಬೋದು, ಸ್ವಾಮಿಯವರಾಗಿರ್ಬೋದು, ಹೇಮಂತ್ ಅವರು, ಈ ತರದ ಹಲವಾರು ಜನ ಯುವಕರಿದ್ದಾರೆ. ನೆಕ್ಸ್ಟ್ ಲೆವೆಲ್ ಯುವಕರನ್ನ ಕಟ್ಟುವಂತ ಕೆಲಸ ಮಾಡಬೇಕು. ಈಗ ನಾವೆಲ್ಲಾನು ಹಿರಿಯ ನಾಗರಿಕರಾಗಿ ಇರುವಂತ ಸಂದರ್ಭದಲ್ಲಿ ನಮ್ಗೊಂದು ಅನ್ಸುತ್ತೆ, ನಮ್ ನಂತರ ಏನು, ಅಜ್ಜಂಪುರ ಹೇಗಿರ್ಬೇಕು, ಯಾರು ನಡೆಸ್ಕೊಂಡು ಹೋಗ್ತಾರೆ ಮುಂದೆ ಅನ್ನುವಂತಹ ಒಂದು ಕೊರಗು ನಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕೆ ಪರಿಹಾರಗಳನ್ನ ನಾವು ಶೀಘ್ರವಾಗಿ ಹುಡುಕೋಬೇಕಾಗ್ತದೆ. 2ನೇ ಲೆವೆಲ್ ನಾಯಕತ್ವವನ್ನು ನಾವು ಬೆಳೆಸಲೇಬೇಕಾಗುತ್ತೆ. ಬೆಳೆಸಿದ್ರೆ ಮಾತ್ರನೇ ಮುಂದಿನ ದಿನಗಳಲ್ಲಿ ಊರುಗಳಿಗೆ ಭವಿಷ್ಯ ಇದೆ. ನೀವು ನೋಡಿದೀರಾ, ಅಜ್ಜಂಪುರದಲ್ಲಿ ಇರುವಂತಹ ಇಲ್ಲೇ ಅಂತಲ್ಲ, ಸುತ್ತಮುತ್ತ ಎಲ್ಲೋದ್ರೂ ದ ಕ್ರೀಮ್ ಆಫ್ ತುಂಬಾ ಕ್ರೀಮ್ ಇರುವಂತದ್ದೆಲ್ಲಾನು ಸಿಟಿಗಳಿಗೆ ಬೇರೆ ಬೇರೆ ಕಡೆ ಮೈಗ್ರೇಟ್ ಆಗೋಗ್ತಾರೆ. ಇಲ್ಲಿ ಉಳಿದಿರೋಂಥವ್ರು ಯಾರು ಅಂತಂದ್ರೆ ಎಲ್ಲ ವಯಸ್ಸಾಗಿರೋಂಥವ್ರು ಅಥವಾ ಬೇರೆ 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 ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಇರುವಂತವ್ರು ಇದ್ದಾರೆ ಹೊರತಾಗಿ ನಿಜವಾಗ್ಲೂ ಒಂದು ಹಳ್ಳಿಗೆ ಬೇಕಾಗಿರ್ತಕ್ಕಂತಹ ಆ ಸತ್ವ ಏನಿದೆ ಅದೆಲ್ಲಾನು ಬೇರೆ ಬೇರೆ ಕಡೆ ಮೈಗ್ರೇಟ್ ಆಗಿ ಹೊರಟೋಗ್ತಾ ಇದೆ. ಹೀಗೆ ಹೋದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಊರುಗಳಿಗೆ. ಆ ಸಂದರ್ಭದಲ್ಲಿ ಸೊ ಆ ಕಾರಣದಿಂದ ಇವತ್ತು ನನ್ನನ್ನ ಆಬಸಭ ವತಿಯಿಂದ ತಮ್ಮೆಲ್ಲರ ಸಮಕ್ಷಮದಲ್ಲಿ ನನಗೆ ಗೌರವವನ್ನ ಸೂಚಿಸಿರ್ತಕ್ಕಂಥದ್ದು ನಿಜಕ್ಕೂ ತುಂಬಾ ಖುಷಿ ಕೊಡುವಂತ ವಿಚಾರ. ಇದು ಎಲ್ಲಾ ಸರ್ಕಾರಿ ನೌಕರಿಗೂ ಸಿಗುವಂತಹ ಭಾಗ್ಯ ಅಲ್ಲ. ಇದು ಏನಾಗುತ್ತೆ ಅಂದ್ರೆ ನಮ್ ಸಂಸ್ಥೆಗಳಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ. ಬೇಕೋ ಬೇಡವೋ ಅನಿವಾರ್ಯವೋ ಒಂದು ಸ್ಟ್ಯಾಟ್ಯುಟರಿ ಆಗಿ ತಂದು ಒಂದು ಯಾಂತ್ರಿಕವಾಗಿ ನಡೆಯುವಂತ ಕೆಲಸ ಅದಾಗ್ತದೆ, ಬೀಳ್ಕೊಡುಗೆ ಸಮಾರಂಭಗಳು. ಆದ್ರೆ ಇದನ್ನ ವಾಲಂಟ್ರಿ ಆಗಿ ಮನಸ್ಫೂರ್ತಿಯಾಗಿ ಇದನ್ನ ನಾವು ಮಾಡ್ಬೇಕು. ಇದನ್ನ ಒಬ್ಬ ವ್ಯಕ್ತಿಗೆ ಅವ್ನು ಮಾಡಿರುವಂತ ಸೇವೆಯನ್ನು ಗುರುತಿಸ್ಬೇಕು, ಅವ್ರಿಗೊಂದು ಸನ್ಮಾನವನ್ನು ಮಾಡ್ಬೇಕು ಅನ್ನುವಂತ ಒಂದು ಆ ಮನಸ್ಥಿತಿ ಇದೆಯಲ್ವಾ, ಮನಸ್ಥಿತಿ ಇದು ನಿಜಕ್ಕೂ ಎಷ್ಟು ಕೊಟ್ಟರು ಸಾಧ್ಯ. ಬಿಪಿನ್ ಜೊತೆ ಹೇಳ್ತಾ ಇದ್ದೆ, ನಮ್ಮ ನಿಜವಾದ ಸಾಧನೆ ಏನು ಅಂತಂದ್ರೆ, ನಮ್ ನಿಜವಾದ ಖುಷಿ ಕೊಡುವ ಸಂತೃಪ್ತಿ ಕೊಡೋ ವಿಚಾರ ಏನು ಅಂದ್ರೆ, ಇನ್ನೊಂದ್ 4 ದಿವಸ ಇವ್ರು ಇರ್ಬೇಕಿತ್ತು ಅಂತ ಅನ್ನಿಸ್ಕೊಂಡು ಹೋಗ್ತೀವಲ್ಲ, ಅದೇ ಸಾರ್ಥಕ. ನಿಜವಾದ ನನಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತ ವಿಚಾರ ಅಂತಂದ್ರೆ ಅದೇ. ಅಜ್ಜಂಪುರ ಯಾವತ್ತೂ ನಾನು ಬೇರೆ ಅನ್ಕೊಂಡಿಲ್ಲ. ನಮ್ಮ ಊರುಗಳು ಇದಾವೆ, ಆದ್ರೆ ಈ ಅಜ್ಜಂಪುರನ ಯಾವತ್ತೂ ನಾನು ಎಲ್ಲಿರ್ತೀನೋ ಅದು ನಮ್ಮೂರು. ಇಡೀ ಪ್ರಪಂಚನೇ ನನ್ನ ಮನೆ. ಇಲ್ಲಿ ಇರೋವಂಥವ್ರೆಲ್ಲರೂ ನನ್ನ ಕುಟುಂಬದ ಸದಸ್ಯರು ಅಂತ ನಾನು ಅನ್ಕೊಳ್ತೀನಿ. ಯಾವತ್ತೂ ನಾನು ಹಾಗೆ ಇವ್ರು ಬೇರೆಯವರು ಅಂತ ಅನ್ಕೊಳ್ಳೋದಿಲ್ಲ. ಆ ಕಾರಣದಿಂದ ಯಾವುದೇ ಹಳ್ಳಿಯಲ್ಲಿ ನಾನು ಕೆಲಸ ಮಾಡಿದ್ರು ಅದು ನಮ್ಮ ಹಳ್ಳಿ, ಅದು ನಮ್ಮ ಪಟ್ಟಣ, ಅದನ್ನ ಚೆನ್ನಾಗಿ ಇಟ್ಕೋಬೇಕು. ನಾನು ಇರೋವರೆಗೆ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನ ಅದಕ್ಕೆ ಸಲ್ಲಿಸ್ಬೇಕು ಅನ್ನುವಂತಹ ಒಂದು ಮಹತ್ ಉದ್ದೇಶವನ್ನ ಇಟ್ಕೊಂಡು ಅದಕ್ಕೆ ಏನ್ ಸಾಧ್ಯನೋ ಎಲ್ಲವುಗಳು ನಾನು ಮಾಡಕ್ಕೆ ನಾನು ಸಿದ್ಧನಿರ್ತೇನೆ. ಸೊ ಅಜ್ಜಂಪುರ ನನ್ನನ್ನ ಚೆನ್ನಾಗಿ ನೋಡ್ಕೊಂಡಿದೆ, ಚೆನ್ನಾಗಿ ನನ್ನ ಸೇವೆಯನ್ನ ಬಳಸ್ಕೊಂಡಿದೆ. ಅದರಲ್ಲೂ ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ, ನಮ್ಮ ವಿದ್ಯಾರ್ಥಿಗಳು ಕೆಲವು ಸಲ ನಾವು ಅನ್ಕೊಂಡಷ್ಟು ಬಳಸ್ಕೊಳ್ಳಲ್ಲ ನಮ್ಮನ್ನ. ಅದೊಂದು ಕೊರಗು. ಯಾಕಂದ್ರೆ ಟೀಚರ್ಸ್ ಸಾಕಷ್ಟು ಜನ ಇದ್ದೀರಾ. ಎಷ್ಟೋ ಸಲ ಅನ್ಸುತ್ತೆ ನಮ್ಮ ಟೀಚರ್ದ ಒಂದು ಹಿಂದೆ ಬಹಳ ಚೆನ್ನಾಗಿತ್ತು. ನಾವು ರಿಟೈರ್ಡ್ ಆಗ್ಬೇಕಾದ್ರೆ ಖುಷಿಯಿಂದ ಆಗ್ತಾ ಇದ್ರಂತೆ. ಯಾಕಂದ್ರೆ ನನ್ನನ್ನು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ, ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ನನ್ನ ಸೇವೆನ ಬೆಳೆಸ್ಕೊಂಡಿದ್ದಾರೆ. ಆದ್ರೆ ಈಗ ಏನಾಗ್ತಿದೆ ಅಂತಂದ್ರೆ, ನಮ್ಮ ಸೇವೆ ಇಷ್ಟು ವರ್ಷದ ಅನುಭವ ಇದ್ರು ವಿದ್ಯಾರ್ಥಿಗಳು ಸರಿಯಾಗಿ ಬೆಳೆಸ್ಕೊಳ್ಳೋದು. ಯಾರೋ ಒಂದು 2-3 ವಿದ್ಯಾರ್ಥಿಗಳು ಹೇಳಿದ ಮಾತು ಕನಿಷ್ಠ ಕೇಳ್ತಾರೆ. ಅಷ್ಟು ಬಿಟ್ರೆ ನಮ್ಮ ಸೇವೆಯನ್ನ, ನಮ್ಮ ಇದನ್ನ ಜ್ಞಾನವನ್ನ ಬಳಸ್ಕೊಳ್ತಕ್ಕಂತಹ ಸಂಖ್ಯೆ ತುಂಬಾ ತುಂಬಾ ಕಡಿಮೆ ಆಗ್ತಾ ಇದೆ. ನಮ್ಮ ಪ್ರೊಫೆಸರ್ ಮೊನ್ನೆ ಒಬ್ರು ರಿಟೈರ್ಡ್ ಆದ್ರು. ಅವ್ರು ಅದೇ ಹೇಳಿದ್ರು, ನನ್ನ ಜೀವನದ ಅಂತಿಮವಾದ ಕೊರಗೆ ಏನು ಅಂತಂದ್ರೆ ವಿದ್ಯಾರ್ಥಿಗಳು ನನ್ನ ಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಇದು ಬಹುಶಃ ರಿಟೈರ್ಡ್ ಆಗಿರ್ತಕ್ಕಂಥ ಎಲ್ಲ ಟೀಚರ್ಗಳಿಗೂ ಈಗ ಇರುವಂತ ಒಂದು ಕೊರಗು. ಯಾಕಂದ್ರೆ ನಮ್ಮ ಕ್ಷೇತ್ರ ಬೇರೆ ಕ್ಷೇತ್ರ ತರ ಅಲ್ಲ. ಇಲ್ಲಿ ಬಹಳ ಬೇರೆ ತರದ ಸಂಕೀರ್ಣವಾಗಿರ್ತಕ್ಕಂಥ ವಿಚಾರಗಳಿರ್ತದೆ. ಅದರಿಂದ ಇದೆ, ಒಂದು ತೃಪ್ತಿ ಇದೆ. ಒಂದಷ್ಟು ವಿದ್ಯಾರ್ಥಿಗಳು ಬಳಸ್ಕೊಂಡಿದ್ದಾರೆ, ಬಟ್ ಇನ್ನೂ ಬಳಸ್ಕೋಬೇಕಿತ್ತು ಅನ್ನುವಂಥ ಕೊರಗಿದೆ. ಆದ್ರೆ ಜನ ನನಗೆ ಸಾಕಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ನಮ್ಮ ಊರದವನು ನಮ್ಮವರು ಅಂತ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕಿಲ್ಲ ಅನ್ಸುತ್ತೆ. ಇದು ಖುಷಿ ಆಯ್ತು ಇಷ್ಟು ವರ್ಷ ಇದು ಮಾಡಿದ್ದು. ಖಂಡಿತ ಮುಂದಿನ ದಿನಗಳಲ್ಲಿ ಸಾಧ್ಯವಾದ್ರೆ ಅವಕಾಶ ಸಿಕ್ಕಿದ್ರೆ ಮತ್ತೆ ಅಜ್ಜಂಪುರಕ್ಕೆ ಬರ್ತೇನೆ. ಅಜ್ಜಂಪುರದಲ್ಲೇ ರಿಟೈರ್ಡ್ ಆಗ್ಬಿಟ್ಟು ಮತ್ತೆ ಹೋಗೋದಕ್ಕೆ ಧನ್ಯವಾದ.
ನೀವು ಮಾತಾಡ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾವಿವತ್ತಿನ ಕಾರ್ಯಕ್ರಮ 4 ವಿಷಯಗಳನ್ನು ಜೋಡಿಸ್ಕೊಂಡಿದ್ವಿ. ಒಂದು ವ್ಯಾಸ ಜಯಂತಿ, ಎರಡನೆಯದು ವಂದೇ ಮಾತರಂನ 150 ವರ್ಷಗಳ ಆಚರಣೆ,